ಪಾಪಿ ಪಾಕ್ ಇರಲಾರದೆ ಇರುವೆ ಬಿಟ್ಕೊಂಡಿದೆ. ಭಾರತ ಆಪರೇಷನ್ ಸಿಂಧೂರ ಮಾಡಿದ್ದು ಉಗ್ರರ ವಿರುದ್ಧ. ಪಾಕ್ ನಾಗರಿಕರಾಗಲಿ ಅಥವಾ ಪಾಕ್ ಸೇನೆಗಾಗಲಿ ಇದರಿಂದ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಉಗ್ರರಿಗೆ ನೆರವು ನೀಡುತ್ತಿರುವ ಪಾಕ್ ಸೇನೆಗೆ ಭಾರತದ ದಾಳಿಯಿಂದ ಉರಿ ಹೆಚ್ಚಾಯಿತು. ಹೀಗಾಗಿ ಆಪರೇಷನ್ ಸಿಂಧೂರ್ಗೆ ಕೌಂಟರ್ ಅಟ್ಯಾಕ್ ನೀಡೋದಕ್ಕೆ ಬಂತು. ಆದರೆ ಪಾಕ್ಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಕೌಂಟರ್ ಅಟ್ಯಾಕ್ ಮಾಡಿದೆ. ಪಾಕ್ ಸೇನೆಗೆ ಸೇರಿದ 3 ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ. ಹಾಗಿದ್ರೆ ಈ 3 ವಿಮಾನಗಳ ಬೆಲೆ ಎಷ್ಟು? ಬಡ ರಾಷ್ಟ್ರ ಬಾಯಿ ಬಡ್ಕೊಳ್ತಿರೋದೇಕೆ? ಇವೆಲ್ಲವನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ತೀವ್ರಗೊಂಡಿದೆ. ಪಾಕಿಸ್ತಾನವು ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ರಾಜಸ್ಥಾನದ ಹಲವು ನಗರಗಳ ಮೇಲೆ ವಾಯು ದಾಳಿಗಳು ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿತ್ತು. ಇದಕ್ಕೆ ಪ್ರತಿಕಾರವಾಗಿ ಭಾರತವು ಪ್ರತಿ ದಾಳಿಯನ್ನು ನಡೆಸಿ ಪಾಕಿಸ್ತಾನದ ಎಲ್ಲ ಯತ್ನವನ್ನು ವಿಫಲಗೊಳಿಸಿದೆ. ಇದರಲ್ಲಿ ಪಾಕಿಸ್ತಾನದ 1 F-16 ಮತ್ತು 2 JF-17 ಥಂಡರ್ ಯುದ್ಧ ವಿಮಾನಗಳು ಉಡಿಸಾಗಿವೆ. ಲಾಹೋರ್ ಸೇರಿದಂತೆ ಪಾಕಿಸ್ತಾನದ ಹಲವು ಸ್ಥಳಗಳ ಮೇಲೆ ಭಾರತದ ಪ್ರತಿದಾಳಿಯಿಂದ ಪಾಕ್ಗೆ ಊಹಿಸಲಾಗದಷ್ಟು ನಷ್ಟವಾಗಿದೆ. ಪಾಕಿಸ್ತಾನದ F-16 ಯುದ್ಧ ವಿಮಾನ ಉಡಿ. ಭಾರತದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯು ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದೆ. ಪಾಕಿಸ್ತಾನವು ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ಜಮ್ಮುವನ್ನು ಗುರಿಯಾಗಿಸಲು ಯತ್ನಿಸುತ್ತಿತ್ತು. ಪಾಕಿಸ್ತಾನದ ವಾಯುಪಡೆಯಿಂದ ಹಾರಿದ F-16 ಯುದ್ಧ ವಿಮಾನವು ಭಾರತದ ನೆಲದಿಂದ ಆಕಾಶಕ್ಕೆ ಚಿಮ್ಮುವ SAM ಕ್ಷಿಪಣಿಗೆ ಬಲಿಯಾಗಿದೆ. ಚೀನಾ ಮತ್ತು ಫ್ರೆಂಚ್ ಯುದ್ಧ ವಿಮಾನಗಳನ್ನು ಹೊಂದಿರುವ ಪಾಕಿಸ್ತಾನದ ವಾಯುಪಡೆಯು ಪ್ರಮುಖ ಆಧಾರ ಸ್ತಂಭಗಳಲ್ಲಿ F-16 ಯುದ್ಧ ವಿಮಾನವೂ ಕೂಡ ಒಂದಾಗಿದೆ. 1981ರಲ್ಲಿ ಪಾಕಿಸ್ತಾನವು ಅಮೆರಿಕದೊಂದಿಗೆ 40 F-16 ವಿಮಾನಗಳಿಗೆ ಒಪ್ಪಂದ ಮಾಡಿಕೊಂಡಿತ್ತು. 1983 ಮತ್ತು 1987ರ ನಡುವೆ ಪೀಸ್ ಗೇಟ್ 1 ಮತ್ತು 2 ಕಾರ್ಯಕ್ರಮದಡಿ ಇವು ಒದಗಿಸಲಾಯಿತು. ಮೊದಲ ವಿಮಾನ 1983ರ ಜನವರಿ 15ರಂದು ತಲುಪಿತು. 1988ರಲ್ಲಿ 11 F-16 ವಿಮಾನಗಳಿಗೆ ಆರ್ಡರ್ ಮಾಡಲಾಯಿತು. ಆದರೆ 1990ರಲ್ಲಿ ಪರಮಾಣು ಕಾರ್ಯಕ್ರಮದಿಂದಾಗಿ ಅಮೆರಿಕವು ಡೆಲಿವರಿಯನ್ನು ನಿಲ್ಲಿಸಿತ್ತು. 2005ರಲ್ಲಿ ಅಮೆರಿಕದ ಅನುಮತಿಯೊಂದಿಗೆ 18 ಹೊಸ F-16 ವಿಮಾನಗಳನ್ನು 2010ರ ವೇಳೆಗೆ ಪಾಕ್ ಪಡೆದುಕೊಂಡಿತ್ತು. 2 ಅಮೆರಿಕ ನಿರ್ಮಿತ F-16 ಯುದ್ಧ ವಿಮಾನಗಳನ್ನು 1980ರ ದಶಕದ ಉತ್ತರಾರ್ಧದಲ್ಲಿ ಪಾಕಿಸ್ತಾನಕ್ಕೆ ನೀಡಲಾಯಿತು. 2019ರಲ್ಲಿ ಭಾರತದ ಬಾಲಾಕೋಟ್ ವಾಯು ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನ F-16 ಯುದ್ಧ ವಿಮಾನಗಳನ್ನು ಬಳಸಿತ್ತು. ಪುಲ್ವಾಮಾ ದಾಳಿಗೆ ಭಾರತವು ಪ್ರತಿಕಾರವಾಗಿ ಬಾಲಾಕೋಟ್ನಲ್ಲಿ ದಾಳಿ ಮಾಡಿತ್ತು. ಆ ಸಮಯದಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ತಮ್ಮ MiG-21 ವಿಮಾನದಲ್ಲಿ ಕುಳಿತು ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ರು. 1971ರ ಯುದ್ಧದ ನಂತರ 2 ದೇಶಗಳ ನಡುವೆ ನಡೆದ ಮೊದಲ ವೈಮಾನಿಕ ಯುದ್ಧ ಇದಾಗಿತ್ತು. 2 JF-17 ಥಂಡರ್ ವಿಮಾನ ಧ್ವಂಸ. JF-17 ಥಂಡರ್ ಒಂದು ಹಗುರವಾದ ಬಹುಕಾರ್ಯದ ಯುದ್ಧ ವಿಮಾನವಾಗಿದೆ. ಇದನ್ನು ಪಾಕಿಸ್ತಾನ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಮತ್ತು ಚೀನಾದ ಚೆಂಗುಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಸಂಯುಕ್ತವಾಗಿ ಅಭಿವೃದ್ಧಿಪಡಿಸಿವೆ. ಈ ವಿಮಾನವನ್ನು ಶತ್ರು ವಿಮಾನಗಳು ಮತ್ತು ಎದುರಾಳಿಗಳ ನಿರ್ದಿಷ್ಟ ಪ್ರದೇಶವನ್ನು ಟಾರ್ಗೆಟ್ ಮಾಡಲು ಬಳಸಲಾಗುತ್ತದೆ. 1980ರ ದಶಕದ ಕೊನೆಯಲ್ಲಿ ಪಾಕಿಸ್ತಾನ ವಾಯುಪಡೆಗೆ ತನ್ನ ಹಳೆಯ ವಿಮಾನಗಳನ್ನು ಬದಲಿಸಲು ಹೊಸ ಯುದ್ಧ ವಿಮಾನಗಳ ಅಗತ್ಯವಿತ್ತು. 1990ರಲ್ಲಿ ಅಮೆರಿಕವು ಪಾಕಿಸ್ತಾನದ ಪರಮಾಣು ಕಾರ್ಯಕ್ರಮದಿಂದಾಗಿ F-16 ವಿಮಾನಗಳನ್ನು ನೀಡಲು ನಿರಾಕರಿಸಿತ್ತು. ಇದರಿಂದ ಪಾಕಿಸ್ತಾನವು ಚೀನಾದ ನೆರವು ಪಡೆದುಕೊಂಡಿತ್ತು. 2009ರ ನವೆಂಬರ್ 23ರಂದು ಮೊದಲು ಪಾಕಿಸ್ತಾನ ನಿರ್ಮಿತ JF-17 ಪಾಕ್ ವಾಯುಪಡೆಗೆ ಸೇರಿತ್ತು. 2010ರ ಫೆಬ್ರವರಿಯಲ್ಲಿ 14 ವಿಮಾನಗಳು ಸೇನೆಗೆ ಸೇರ್ಪಡೆಯಾದವು. 2015ರ ವೇಳೆಗೆ 66 ಯುದ್ಧ ವಿಮಾನಗಳನ್ನು ಉತ್ಪಾದಿಸಲಾಯಿತು. ಮತ್ತು ಈಗ ಪಾಕ್ ವಾಯುಪಡೆಯಲ್ಲಿ 156 JF-17 ವಿಮಾನಗಳಿವೆ. ಇರಲಾರದೆ ಇರುವೆ ಬಿಟ್ಕೊಂಡಿರುವ ಪಾಕಿಸ್ತಾನ ಈಗ 3 ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದ್ದು, ಟೀಸರ್ನಲ್ಲೇ ಭಾರತದ ಶಕ್ತಿ ಏನು ಅನ್ನೋದು ಪಾಪಿ ಪಾಕ್ಗೆ ಗೊತ್ತಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.